ನಮ್ಮ ಸಂಸ್ಕೃತಿಯನ್ನು ಕಲಿಸೋದ್ರಲ್ಲಿ ತುಂಬಾ ಮುಂದೆ ತುಂಬಾ ಒಳ್ಳೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಧನ್ಯವಾದಗಳು. ಎಲ್ಲರ ಮಧ್ಯದಲ್ಲಿ ಪಾದ ಪೂಜೆಯನ್ನು ಮಾಡಬೇಕಾದ್ರೆ ಅವ್ರ ಮುಖದಲ್ಲೂ ಕೂಡ ತುಂಬಾ ಖುಷಿ ಕಾಣ್ತಾ ಇತ್ತು. ಅದನ್ನು ಕೂಡ ನಮಗೆ ಈ ತರ ಪೂಜೆ ಮಾಡಿದಾಗ ನೋಡೋದಕ್ಕೂ ಮತ್ತು ಅದನ್ನ ಅನುಭವಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೇ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯೋ ಒಂದು ಮಕ್ಕಳಿಗೆಲ್ಲಾನು ಒಂದು ವೇದಿಕೆ ಇದಾಯ್ತು. ತುಂಬಾ ಖುಷಿ ಆಗುತ್ತೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಇನ್ನೂ ಮಾಡ್ಬೇಕಂತ ಆಸೆ ಆಗುತ್ತೆ ಅಷ್ಟೇ. ಮನಸ್ಸಲ್ಲಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಹೇಳ್ಕೊಡ್ತೀನಿ ಪೇರೆಂಟ್ಸ್ಗೆ ಪ್ರೋಗ್ರಾಮ್ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದ. ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಎಲ್ಲೋ ಒಂದು ಯೋಚನೆ ಇತ್ತು, ಈ ಥರ ಸಂಸ್ಕೃತಿ ಕಾರ್ಯಕ್ರಮ ಎಲ್ಲೂ ಕಾಣಿಯಾಗಿ ಹೋಗ್ತಾವಂತ. ಇದೆಲ್ಲ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ವರ್ಷನೂ ಶಾರದಾ ಪೂಜೆಯನ್ನು ಕ್ಲೀನಾಗಿ ನಡೆಸ್ಕೊಂಡು ಬರ್ತಾವ್ರೆ. ಈ ಸತಿಗೂ ಚೆನ್ನಾಗಿ ಮಾಡವ್ರೆ. ಮಾತು ಇದು ಪೂಜೆ ಅಂತ ಒಳ್ಳೆ ಸಂತೋಷ ಆಯಿತು. ಒಳ್ಳೆಯದಾಗಿ ಎಲ್ಲರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾವು ಇರಬೇಕು. ಬೇರೆ ಸ್ಕೂಲ್ಗಳಲ್ಲಿ ನೋಡಿದಾಗ ಆ್ಯನ್ಯುವಲ್ ಡೇ ಅಂದರೆ ಬರೀ ಬ್ರೇಕ್ ಡ್ಯಾನ್ಸ್ ಅದು ಇದು ಮಾಡಿಸ್ತಾರೆ. ಪ್ರತಿ ವರ್ಷ ಹೊಸ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಪವನ್ ಸರ್ಗೆ, ಬಿರೇಗೌಡ ಸರ್ಗೆ ಎಲ್ಲರಿಗೂ ಆಭಾರಿ ಆಗಿರ್ತೀವಿ. ತುಂಬ ಧನ್ಯವಾದ. ಪವನ್ ಸರ್ ಚೆನ್ನಾಗಿ ಸಂಸ್ಕಾರ ಕಲಿಸ್ಕೊಡ್ತಾವ್ರೆ. ಮಮತಾ ಮ್ಯಾಮು ಎಲ್ಲ ಟೀಚರ್ಸು ಡೈಲಿ ಪಾದ ನಮಸ್ಕಾರ ಮಾಡ್ಕೊಂಡೇ ಬರ್ತಾವ್ರೆ ನಮ್ಮ ಮಕ್ಕಳು. This has to be teach to children. Everyone has to learn. We are feeling happy for this. Thank you. ಯಾವ ಸ್ಕೂಲಲ್ಲೂ ಈ ತರ ಇರಲಿಲ್ಲ. ಈ ಸ್ಕೂಲಲ್ಲಿ ಆ ತರ ಮಾಡ್ತಿದ್ದಾರೆ. ತುಂಬಾ ಒಳ್ಳೆಯದು ಸರ್. ತುಂಬಾ ಅಭಿವೃದ್ಧಿ ಆಗಲಿ ಈ ಸ್ಕೂಲ್ ಅಂತ ಕೇಳ್ಕೊಂತೀನಿ. ಪವನ್ ಸರ್ ತುಂಬ ಹೃದಯದ ಧನ್ಯವಾದಗಳು. ಅನಾದಿ ಕಾಲದಲ್ಲಿ ಇದ್ದಂತಹ ಪದ್ಧತಿಯನ್ನ ಮತ್ತೆ ಸಂಸ್ಕೃತಿಯನ್ನ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿರುವಂತಹ ಶಾಲೆಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಪಾದ ಪೂಜೆ ಮಾಡಿದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಪೂಜೆ ಮಾಡೋಕ್ಕೆ ನನಗೆ ತುಂಬಾ ಖುಷಿ ಆಯಿತು. ತುಂಬಾ ಖುಷಿ ಆಯಿತು. ಧನ್ಯವಾದಗಳು. ಈ ತರನೇ ಕಂಟಿನ್ಯೂ ಆಗಿ ಅಂತ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ದಿಸ್. ಖುಷಿ ಆಯಿತು ನಮ್ಮ ಅಮ್ಮಗೆ ಪಾದ ಪೂಜೆ ಮಾಡಿರೋದ್ರಿಂದ. ಥ್ಯಾಂಕ್ ಯು ಫಾರ್ ಶೇರಿಂಗ್.